ಸೀತಾ, ಬನ್ನಿರಿ. ನಾವೀಗ ಗಂಗಾ ತೀರಕ್ಕೆ ಬಂದಿರುವವು. ಈ ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಇನ್ನು ಮುಂದೆ ಹೋಗೋಣ. ಧ್ಯಾನಿಸುತ್ತಾ ಇತ್ತಲೇ ಬರುತ್ತಿರುವರಲ್ಲ, ಗೋಮೇಗಿರಬೇಕು. ಬರಲಿ, ಬಹಳ ಸಂತೋಷ. Come
ರಾಮಚಂದ್ರ ಇದೋ ನಮಸ್ಕರಿಸಲು. ಭಗವಾನೇ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವೆಲ್ಲ ಕುಶಲವೇ? ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಕೃಪಾಗ್ರಾಸದಿಂದ ನಾನು ನನ್ನ ಪರಿಹಾರವನ್ನು ಸೌಖ್ಯದಿಂದಿರುವುದು. ಆದರೆ ನಿಮಗೆ ಒದಗಿ ಬಂದಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸು ಬಹಳ ದುಃಖಿತವಾಗಿರುವುದು ಪ್ರಭು. ಪ್ರಭು ರಾಮಚಂದ್ರ, ನಿಮಗೆ ಒದಗಿರುವ 14 ವರ್ಷದ ವನವಾಸವನ್ನು ಈ ನಮ್ಮ ಶೃಂಗಬೇರಿಪುರದಲ್ಲಿ ನಮ್ಮನೆ ಜೊತೆಗೂಡಿ ನಮ್ಮನೆ ಜೊತೆಗೂಡಿ ಕಾಲವನ್ನು ಕಳೆಯುತ್ತಾ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಭುವನೆ, ನಿನ್ನ ಮನದ ಅಹಂಕರ್ಯವನ್ನು ನೋಡಿ ನಾನು ಗ್ರಹಿಸಿದೆನು. ಆದರೆ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ಅರಣ್ಯವಾಸಕ್ಕೆ ಬಂದಿರುವ ನಾನು 14 ವರ್ಷ ಅರಣ್ಯವಾಸ ಮುಗಿಯುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ. ಅದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವುದಾದರೆ ಈ ಗಂಗಾ ನದಿಯನ್ನು ದಾಟಿಸು, ನಿನಗೆ ಪುಣ್ಯ ಬರುವುದು. ತನ್ನಿನಾದನು ಪ್ರಭು. ಪ್ರಭು, ಭವಸಾಗರವನ್ನು ದಾಟಿಸಬಲ್ಲ ನಿಮ್ಮನ್ನು ಈ ಒಂದು ಸಣ್ಣ ನದಿಯನ್ನು ದಾಟಿಸುವ ಸುಯೋಗವೂ ನನಗೆ ಒದಗಿ ಬಂದಿದೆ. ಧನ್ಯನಾದನು ಪ್ರಭು, ಧನ್ಯನಾದನು. ಭುವನೆ, ನಿನ್ನ ಪ್ರಭು, ಆದರೆ ಹಿಂದೆ ನೀವು ಮಿಥಿಲಾ ನಗರಕ್ಕೆ ಪ್ರಯಾಣಿಸುವಾಗ ನಿಮ್ಮ ಪಾದಕ್ಕೆ ಒಂದು ಸಣ್ಣ ಕಲ್ಲು ಸ್ಪರ್ಶಗೊಂಡು ಆ ಕಲ್ಲು ಒಂದು ಹೆಣ್ಣಾಯಿತೆಂದು ಕೇಳಿರುವೆನು. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿರುವವು. ಅವುಗಳೆಲ್ಲವೂ ನಿಮ್ಮ ಪಾದ ಸ್ವಸದಿಂದ ಹೆಣ್ಣುಗಳಾದರೆ ಬಡವನಾದ ನನ್ನ ಗತಿಯೇನು ಪ್ರಭು? ಭುವನೆ, ನಿನ್ನ ಪ್ರೀತಿಯನ್ನು ನೋಡಿ ನಾನು ಗ್ರಹಿಸಿದೆನು. ಆದರೆ ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಅಭಿಲಾಷೆ ಇದ್ದಂತಾಗಲಿ, ಇಷ್ಟಾರ್ಥ ಸಿದ್ಧಿಸಲಿ. ಧನ್ಯನಾದನು ಪ್ರಭು, ಧನ್ಯನಾದನು. ಪ್ರಭು, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ. ಶ್ರೀರಾಮನ ಪಾದವಂ ಪೂಜಿಸಿ ಧನ್ಯನಾದರುಣ ರಾಮ ಶ್ರೀರಾಮ ರಾಮ ರಾಮ ಪ್ರಭು ರಾಮಚಂದ್ರ ಜನಕೀಯ ರಮಣನ
ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ. ಪ್ರಭು, ನಾವಿಯನ್ನ ಸಿದ್ಧಪಡಿಸಿದರು, ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆಯಿರಿ. ಗೋನೆ, ಪ್ರಭು, ದೋಣಿಯು ಸಿದ್ಧವಾಗಿರುವುದೇ? ಪ್ರಭು, ನಾವಿಯೂ ಸಿದ್ಧವಾಗಿರುವುದು, ದಯಮಾಡಿ. ಸೀತಾ, ಲಕ್ಷ್ಮಣ, ಬಂದಿರಿ, ನಾವಿನ್ನು ಗಂಗಾ ನದಿಯನ್ನು ದಾಟೋಣ. ಅಯ್ಯಿಂದಾನ್ಮಿಕ ಧನ್ಯನಾದ ಇಂದಾನ್ಮಿಕ ಧನ್ಯನಾದ ರಾಮ್ ಹರೇ ರಾಮ್. ಇಂದಾನ್ಮಿಕ ಧನ್ಯನಾದ ಇಂದಾನ್ಮಿಕ ಧನ್ಯನಾದ ರಾಮ್ ಹರೇ ರಾಮ್. ಭವಸಾಗರ ದಾಟಿಸುವ ಭವರೋಗರ ನೀಗಿಸುವ ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ ಬಹುರಾಮನ ಬಹುದೂರ ಭವದೂರ ರಘುರಾಮನ ದೂರ ರಘುರಾಮನ ಭವದೂರ ರಘುನಾಮ ಹೊರದಿ ನದಿಯ ದಾಟಿಸುವೆ ಹೊರದಿ ನದಿಯ ದಾಟಿಸುವೆ. ಇಂದಾಂಬಿಕೆ ಧನ್ಯನ ಇಂದಾಂಬಿಕೆ ಧನ್ಯನ ಹರೇ ರಾ ಹರೇ ರಾ ರಾಮ 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 ರಾಮ. ರಾಮ 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 ಎಲ್ಲಿರುವೆ ರಾಘವ ನನ್ನ ಮಧ್ಯದಲ್ಲಿ ಎಲ್ಲಿರುವೆ ರಾಘವ ನನ್ನ ಮಧ್ಯದಲ್ಲಿ ಅಲೆದಲೆದು ನಾ ಅಡವಿಯೊಳಿಂದು ಅಲೆದಲೆದು ನಾ ಅಡವಿಯೊಳಿಂದು ದರ್ಶನ ಕಾಣದೆ ಬಳಲಿದೆನು ದರ್ಶನ ಕಾಣದೆ ಬಳಲಿದೆ ನೊಂದು ದರ್ಶನ ಕಾಣದೆ ಬಳಲಿದೆ ಎಲ್ಲಿರುವೆ ಎಲ್ಲಿರುವೆ ರಾಮ ರಾಮ ರಾಮ. ಶತ್ರುಘ್ನ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವೇ ಆಗುತ್ತಿಲ್ಲ. ಹಾಗೆ ಅಯೋಧ್ಯೆಗೆ ಹಿಂದಿರುಗಲು ನನಗೆ ಮನಸ್ಸಿಲ್ಲ. ಹೇ ರಾಮಚಂದ್ರ, ನಿನ್ನನ್ನು ಕಾಣ ಬಯಸಿದ ನಮ್ಮ ಅಪೇಕ್ಷೆಗಳನ್ನು ಪೂರ್ಣಗೊಳಿಸ ಪ್ರಭು, ಪೂರ್ಣಗೊಳಿಸು. ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದೇ ಬೇಡ. ಅಣ್ಣನು ಎಲ್ಲಿದ್ದರೂ ಹುಡುಕಿ ಕರೆತರೋಣ. ನಡೆ ಅಣ್ಣ, ನಡೆ. ಆಗಬಹುದು, ನಡೆ ಸಹೋದರ. ರಾಮ ಪರಂಧಾಮ ಪಾವನ ನಿಧಾನಮ ರಾಮ ಪರಂಧಾಮ.
ಹಲವುದೇನು ಮದಿಂದ ಆತ್ಮ ಬಂಧನ ಹಲವುದೇನು ಮದಿಂದ ಆತ್ಮ ಬಂಧನ ಹಲವುದೇನು ಮದಿಂದ ಆತ್ಮ ಬಂಧನ ಸೀತಾ ಸೀತಾ, ಸ್ವಾಮಿ, ಇಂದ್ರಭವನಕ್ಕಿಂತಲೂ ಅತಿಶಯವಾಗಿರುವ ಮಿಥಿಲಾ ನಗರದ ಅರಮನೆಯಲ್ಲಿ ನೀನು ಸುಖವಾಗಿ ಬೆಳೆದವಳು. ನನ್ನನ್ನು ಕೈಡಿದ್ರಿಂದ ನೀನು ಅರಣ್ಯವಾಸಿಯಾಗಿ ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನೋಡಲಾರೆ. ನಾನೆಂಥ ನಿರ್ಭಾಗ್ಯವಂತನೂ ಸೀತಾ. ಇದೇಕಿಂತಹ ಮಾತುಗಳನ್ನಾಡುತ್ತಿರುವಿರಿ ಪ್ರಾಣೇಶ್ವರ? ಪತಿಯ ಸೇವೆ ಪರಮೇಶ್ವರನಲ್ಲವೇ ಸ್ವಾಮಿ? ಅಂದಾಗ ನೀವಿರುವ ಈ ಸ್ಥಳವೇ ನನಗೆ ಮಹಾಪುಣ್ಯ ಸ್ಥಳವಲ್ಲವೇ? ಅದು ಅಲ್ಲದೆ ನೀವೇಕೆ ಇಂತಹ ಬೇಸರವನ್ನು ಉಂಟು ಮಾಡುತ್ತಿರುವಿರಿ? ಆ ಅರಮನೆಯ ವಾಸಕ್ಕಿಂತ ಈ ಅರಣ್ಯ ವಾಸವೇ ನನಗೆ ಆನಂದಕರವಾಗಿರುವುದು. ಜಲಪಾನವೇ ಪ್ರಾಣೇಶ್ವರ? ಸ್ವಲ್ಪ ಜಲಪಾನವನ್ನು ಮಾಡಿ ಆಗಬಹುದು ಸೀತಾ. ಹಾಗೆ ಏನಿ ಕೋಲಾಹಲ, ಏನಿದು ಆಶ್ಚರ್ಯ, ಏನಿದು ಕೋಲಾಹಲ! ಕೆಂದೋಡು ಅಂತರಿಕ್ಷದವರೆಗೆ ವ್ಯಾಪಿಸಿರುವುದು. ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು. ಅತ್ತ ಕಾಡು ಕೋಣಗಳು, ಕುದುರೆಗಳು ಅತ್ತ ಇತ್ತ ಚೆದರಿ ಓಡುತ್ತಿರುವುದು. ಅತ್ತ ಯಾರಾದರೂ ರಾಜರು ನಮ್ಮನ್ನು ಕೊಲ್ಲಲು ಬೇಟೆಗಾಗಿ ಬಂದಿರುವರೇ? ಓಹೋ, ಅದು ನಮ್ಮ ಸೈನ್ಯವೇ. ಭರತ ಶತ್ರುಘ್ನರು ದುಷ್ಟ ಕೈಕೆಯ ಪ್ರೇರಣೆಯಿಂದ ನಮ್ಮನ್ನು ಕೊಲ್ಲಲು ಇತ್ತಲೇ ಬರುತ್ತಿರುವರು. ಈ ವಿಚಾರವನ್ನು ಅಣ್ಣನ ಸಂಗಡ ತಿಳಿಸುವೆನು. ಅಣ್ಣ, ಹೇಳು. ಧನುರ್ಬಾಣವನ್ನು ತೆಗೆದುಕೋ, ಅತ್ತಿಗೆಯವರನ್ನು ಗುಹೆಯೊಳಗೆ ಕುಳಿತುಕೊಳ್ಳುವಂತೆ ಹೇಳು. ಏಕೆ ಲಕ್ಷ್ಮಣ, ಅಂತ ಪ್ರಸಂಗವು ಏನು ಒದಗಿರುವುದು? ನೋಡು ಅಗ್ರಜನೇ, ಕೇಳು ತನ್ನದಿ ಭರತ ಬರುವ, ಕೇಳು ತನ್ನದಿ ಭರತ ಬರುವ. ಅಗ್ರಜನೇ, ದುರ್ಗಾವೇರಿ ಛಲವ ಪೀಡಿದು
ಕೈಕೆಯ ಪ್ರೇರಣೆಯಿಂದ ನಮ್ಮನ್ನು ಕೊಲ್ಲಲು ಇತ್ತಲೇ ಬರುತ್ತದೆ. ನನಗೆ ಅಪ್ಪಣೆಯನ್ನು ಕೊಡುವಣ್ಣ, ಅವರಿಗೆ ಯಮಲೋಕದ ಮಾರ್ಗವನ್ನು ತೋರಿಸುವೆನು. ಲಕ್ಷ್ಮಣ, ದುಡುಕುವುದು ಬೇಡ, ಶಾಂತನಾಗು. ಭರತ ಶತ್ರುಘ್ನರು ಅಂತ ದ್ರೋಹಿಗಳಲ್ಲ, ಅವರು ಧರ್ಮಗುಣವುಳ್ಳವರು. ಅವರು ಬರುವುದನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ಸಮೀಪಕ್ಕೆ ಬರಲಿ, ವಿಚಾರಿಸಿ ನೋಡೋಣ. ನೀನು ಶಾಂತನಾಗು ಲಕ್ಷ್ಮಣ. ಅಣ್ಣ ರಾಮಚಂದ್ರ, ಓ ನಮಸ್ಕರಿಸುವೆವು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಣ್ಣ ರಾಮಚಂದ್ರ, ಅಣ್ಣ ರತ್ನ ಮುಕುಟ ಕನಕಾಂಬರಗಳಿಂದ ಮಂತ್ರಿ ಸಾಮಂತರ ಮಧ್ಯೆ ದಿವ್ಯ ಸಿಂಹಾಸನದ ಮೇಲೆ ಮಂಡಿಸಲ್ಪಡಬೇಕಾದ ನೀನು ಈ ಮೃಗವಾಸಿ ಅರಣ್ಯದಲ್ಲಿ ವಾಸಿಸುತ್ತಿರುವುದನ್ನು ನೋಡಲು ನಾವೆಂಥ ಪಾಪಿಗಳನ್ನ, ನಾವೆಂತಹ ಪಾಪಿಗಳು. ಭರತ ಶತ್ರುಘ್ನರೇ, ದುಃಖಿಸಬೇಡಿ. ನಾನು ಪೂಜ್ಯನಾದ ತಂದೆಯ ವಾಗ್ದಾನವನ್ನು ಪಾಲಿಸುವ ಸಲುವಾಗಿ ಈ ವನವಾಸವು ನನಗೆ ಭವನವಾಸದಂತೆ ಸುಖಕರವಾಗಿರುವುದು. ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ನಾನು ಅಯೋಧ್ಯೆ ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆ ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ತಿಳಿಯಲು ನನ್ನ ಮನಸ್ಸು ಕಾತುರ ಪಡುತ್ತಿರುವುದು. ಭರತ, ಈಗ ಹೇಳು, ಒಬ್ಬೊಬ್ಬರ ವಿಚಾರವನ್ನು ಕೇಳುವೆನು. ಹೇಳುವನಾಗೂ ಭರತ? ಕೇಳಣ್ಣ, ಹೇಳುವೆನು. ನಮಗೆ ಅಕಾರ ಉಕಾರ ರಸಪಾನವನ್ನು ಮಾಡಿಸಿದ ಸಪ್ತ ಋಷಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕುಶಲದಿಂದಿರುವರೆ? ವಸಿಷ್ಠ ಮಹರ್ಷಿಗಳು ಕುಶಲದಿಂದಿರುವರು ಅಣ್ಣ. ಸಚಿವ ಶ್ರೇಷ್ಠನಾದ ಮಂತ್ರಿ ಸುಮಂತ್ರ ಅವರು ಕೂಡ ಕುಶಲದಿಂದಿರುವರೆ? ಸುಮಂತ್ರರು ಕುಶಲದಿಂದಿರುವರಣ್ಣ. ಪತಿ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನಾಡದೆ ಮೌನವಾಗಿ ಕಳಿಸಿಕೊಟ್ಟ ನನ್ನ ಸೋದರ ಲಕ್ಷ್ಮಣ ತಾಯಿ ಸುಮಿತ್ರಾದೇವಿ ಅವರು ಕೂಡ ಕುಶಲದಿಂದಿರುವರೆ? ಸುಮಿತ್ರ ಮಾತೆಯೂ ಕುಶಲದಿಂದಿರುವರಣ್ಣ. ನವಮಾಸದಲ್ಲಿ 9 ತಿಂಗಳು ಎತ್ತು ಒತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳಿಸಿಕೊಡಲಾರ ಸಂಕಟದಿಂದ ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆ ಅವರು ಕೂಡ ಕುಶಲದಿಂದಿರುವರೆ? ಕೌಶಲ್ಯ ಮಾತೆಯೂ ಕುಶಲದಿಂದಿರುವರಣ್ಣ. ಭರತ, ಈ ರಾಮನಿಗೆ ಆರಾಮ ವನವಾಸವನ್ನು ನೇಮಿಸಿದ ನಿಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಕೈಕಾಮಾತೆಯವರು ಅವರು ಕೂಡ ಕುಶಲದಿಂದಿರುವರು. ಈ ಬಿಡಣ್ಣ, ಅವಳ ಕುಶಲಕ್ಕೇನಾಗಿದೆ? ಹಾಗನ್ನಬಾರದು ಭರತ. ಈಗ ಹೇಳು, 60 ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಕೆಚ್ಚದಿಯ 4 ಸುಪುತ್ರನ್ನು ಪಡೆದಿರುವ ಕಟುವಾಂಗ ಎಂಬ ಹೆಸರಲ್ಲಿದ್ದ ಪುಷ್ಪರಥ ಎಂಬ 40 ನಾಮಗಳನ್ನು ಪಡೆದಲ್ಲದೆ ದಶದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ಯುದ್ಧದಲ್ಲಿ ಗೆದ್ದು ಜಯವನ್ನು ಸಾಧಿಸಿ ದೇವಾದೇವತೆಗಳಿಂದ ದಶರಥ ಎಂದು ನಾಮಾಂಕಿತವನ್ನು ಪಡೆದಿರುವ ಆ ನಮ್ಮ ತಂದೆಯವರು ಕೂಡ ಕುಶಲದಿಂದಿರುವರೆ? ಎಲ್ಲರ ಕುಶಲವೂ ಅಂತ್ಯವಾಯಿತಣ್ಣ, ಎಲ್ಲರ ಕುಶಲವೂ ಅಂತ್ಯವಾಯಿತು. ಏನು ಹೇಳುತ್ತಿರುವೆ ಭರತ? ಹಾಗಂದರೇನು? ಅಣ್ಣ, ನೀವು ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಟ ಮೇಲೆ ಜನಕನು ನಿಮ್ಮ ನೆನಪಿನಿಂದ ಯೋಚಿಸಿ ಪರಲೋಕವಾಸಿಯಾದನಣ್ಣ, ಆವ ಪಾಪದ ಫಲವು ನಮಗಿದೆ.
ಅಣ್ಣ, ತಂದೆಯ ಅಂತ್ಯ ಕಾಲದಲ್ಲಿ ಅಂತ್ಯ ಸೇವೆ ಮಾಡುವ ಕಡೆಗೆ ದೇಹ ಸಂಸ್ಕಾರ ಮಾಡುವ ಪುಣ್ಯವು ನಮಗಿಲ್ಲದಂತಾಯಿತು. ನಾವೆಂಥ ನಿರ್ಭಾಗ್ಯವಂತರು, ಪಾಪಿಷ್ಠರು. ಅಣ್ಣ, ಲಕ್ಷ್ಮಣ, ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಬಂದ ನೀವು ನಿರ್ದೋಷಿಗಳು. ಅಂತ್ಯಕಾಲದಲ್ಲಿ ಅವರ ಸೇವೆಯನ್ನು ಮಾಡದ ಪಾಪಿಗಳು ನಾವು ಮಹಾಪಾಪಿಗಳು. ತಂದೆಯ ಸೇವೆಯನ್ನು ಮಾಡಿದ ಭರತ ಶತ್ರುಘ್ನರ ನಡುವೆ ಸುಕೃತಶಾಲಿಗಳು. ಇಲ್ಲ ಲಕ್ಷ್ಮಣ, ತಂದೆಯವರ ಅಂತ್ಯಕಾಲದಲ್ಲಿ ನಾವು ಕೂಡ ಅವರ ಬಳಿಯಲ್ಲಿರಲಿಲ್ಲ. ಲಕ್ಷ್ಮಣ, ನಾವು ಕೂಡ ಅವರ ಬಳಿಯಲ್ಲಿರಲಿಲ್ಲ. ಭರತ ಶತ್ರುಘ್ನರೇ, ತಂದೆಯ ಅಂತ್ಯ ಸೇವೆ ಕಾಲದಲ್ಲಿ ನಾಲ್ವರಲ್ಲಿ ಒಬ್ಬರಿಗೂ ಸಹ ತಂದೆಯ ಅಂತ್ಯ ಸೇವೆ ಮಾಡಲು ನಾಲ್ವರಲ್ಲಿ ಒಬ್ಬರಿಗಾರರೂ ಲಭಿಸಲಿಲ್ಲವೇ? ನಾವೆಂಥ ನಿರ್ಭಾಗ್ಯವಂತರೂ, ಪಾಪಿಷ್ಠರು. ತಂದೆಯೇ, ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ವಂದಿಸುವೆವು. ತಂದೆಯ ಮರಣವಾದ ವಿಚಾರವು ನಾವು KK ನಗರದಿಂದ ಅಯೋಧ್ಯೆಗೆ ಬಂದ ನಂತರವೇ ತಿಳಿಯಿತು. ಅಣ್ಣ, ಗುರುಗಳ ಮಾರ್ಗದರ್ಶನದಿಂದ ತಂದೆಯವರ ಅಂತ್ಯಕ್ರಿಯೆಯನ್ನು ಮುಗಿಸಿದೆವು. ಅಣ್ಣ, ಆದರೂ ದೊಡ್ಡ ಮನಸ್ಸನ್ನು ಮಾಡಿ ಅಯೋಧ್ಯೆಗೆ ಹಿಂದಿರುಗಿ ತಂದೆಯವರ ಅಗಲಿಕೆಯಿಂದ ಅನಾಥವಾದ ಸಿಂಹಾಸನವನ್ನೇರಿ ಪ್ರಜೆಗಳನ್ನು ಸಂತೋಷಪಡಿಸಣ್ಣ. ಅಣ್ಣ, ನಿಮ್ಮ ಅಗಲಿಕೆಯಿಂದ ಪ್ರಜಾ ಸಮೂಹವು ವಿವೇಕದ ಕಣ್ಣನ್ನು ತೆರೆದು ಚಿಂತೆಯಿಂದಿರುವ ಮಾತೆಯರಾದ ಕೌಸಲ್ಯ ತಾಯಿ, ಕೈಕಾ ಮಾತೆ, ಸುಮಿತ್ರಾ ದೇವಿಯು ಚಿಂತೆಯಿಂದ ಶೋಕ ಸಾಗರದಲ್ಲಿ ಮುಳುಗಿರುವವರು. ಇವರೆಲ್ಲ ಸಂತೋಷಕ್ಕಾಗಿಯಾದರೂ ನೀವು ಕೃಪೆ ಮಾಡಿ ದಯಮಾಡಿ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಲೇಬೇಕಣ್ಣ, ಮಾಡಲೇಬೇಕು. ಭರತ ಶತ್ರುಘ್ನರೇ, ನಿಮ್ಮ ಭಾವನೆಯು ಅಮೋಘವಾದದ್ದು. ಆದರೆ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ಅರಣ್ಯವಾಸಕ್ಕೆ ಬಂದಿರುವುದರಿಂದ 14 ವರ್ಷ ಅರಣ್ಯವಾಸ ಮುಗಿಯುವವರೆಗೂ ನಾನು ತಂದೆಯವರು ಸ್ವರ್ಗಸ್ಥರಾದರೆಂದು ತಿಳಿದು ಪುನಃ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿದರೆ ನಾನೆಂಥ ಪಾಪಿಯು ಪಿತೃದ್ರೋಹಿಯಾಗುವೆನೆಂದು ಭಾವಿಸಿದಿರಾ? ಇದರಿಂದ ರವರವಾದಿ ನರಕವು ಪ್ರಾಪ್ತಿಯಾಗದಿಲ್ಲವೇ? ಇದರಿಂದ ಸಹೋದರರೇ, ಅಯೋಧ್ಯೆ ರಾಜ್ಯ ಲಕ್ಷ್ಮಿಗೆ ಕಳಂಕ ಬರುವುದಿಲ್ಲವೇ? ಭರತ, ನಾನು ಅರಣ್ಯದಲ್ಲಿದ್ದು ಪಿತೃವಾಕ್ಯ ಪರಿಪಾಲನೆಯನ್ನೂ ಮಾಡುವೆನು. ನೀನು ಅಯೋಧ್ಯೆಗೆ ಹೋಗಿ ಸಿಂಹಾಸನವನ್ನೇರಿ ರಾಜ್ಯ ಪರಿಪಾಲನೆಯನ್ನೂ ಮಾಡು. ನಿನ್ನಲ್ಲಿ ನನಗೆ ಯಾವ ದೋಷವೂ ಇಲ್ಲ. ಇಂತಹ ನಿರ್ಧಾರವನ್ನು ನೀವು ಕೈಗೊಳ್ಳಬಾರದಣ್ಣ. ನಿಮ್ಮ ಅಗಲಿಕೆಯಿಂದ ವ್ಯಸನ ಪೀಡಿತರಾದ ಭ್ರಾತೃವರ್ಗ, ಮಾತೃವರ್ಗ, ಪ್ರಜಾವರ್ಗ ನೆಮ್ಮದಿಯಾಗಿರಲು ಹೇಗೆ ಸಾಧ್ಯವಣ್ಣ? ದೊಡ್ಡ ಮನಸ್ಸನ್ನು ಮಾಡಿ ಅಯೋಧ್ಯೆಗೆ ಹಿಂದಿರುಗಿ ನಮ್ಮೆಲ್ಲರನ್ನು ಅನುಗ್ರಹಿಸುವಣ್ಣ. ಅಣ್ಣ, ತಂದೆಯು ವಾರ್ಧಕ್ಯ ಅವಸ್ಥೆಯಲ್ಲಿ ಚಿಕ್ಕಮ್ಮನ ಮಾತಿಗೆ ಕಟ್ಟು ಬಿದ್ದು ಮರಣಕ್ಕೀಡಾದರು. ಅವರ ಆತ್ಮಶಾಂತಿಗಾದರೂ ನೀವು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಣ್ಣ, ರಾಜ್ಯಭಾರ ಮಾಡಬೇಕು. ಸಹೋದರರೇ, ಕೇವಲ ರಾಜ್ಯ ಲೋಪಕ್ಕೊಳಗಾಗಿ ಇರಪರ ಹೆರಡರಲ್ಲಿ ಅಪಕೀರ್ತಿಗೆ ನಾನು ಗುರಿಯಾಗೋದಿಲ್ಲವೇ? ಇದರಿಂದ ಸ್ವರ್ಗದಲ್ಲಿರುವ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ ಹಾಗಾಗಲು ಸಾಧ್ಯವಿಲ್ಲ. ಅಣ್ಣ, ಇದೇ ನಿನ್ನ ಕಡೆಯ ನಿರ್ಧಾರವೇನು? ಭರತ, ಅಯೋಧ್ಯೆ ಬಿಟ್ಟಾಗಲೇ ಇದನ್ನು ನಾನು ನಿರ್ಧರಿಸಿದೆನು. ಅತ್ತಿಗೆಯವರೇ, ಇದಕ್ಕೆ ನಿಮ್ಮ ಸಹಮತವೇನು? ನನ್ನ ಸ್ವಾಮಿಯ ನಿರ್ಧಾರವೇ ನನ್ನ ನಿರ್ಧಾರವಲ್ಲವೇ ಮೈದನ? ಲಕ್ಷ್ಮಣ, ನೀನಾದರೂ ಅಯೋಧ್ಯೆಗೆ ಹಿಂದಿರುಗಿ ಅಣ್ಣನ ಪ್ರತಿನಿಧಿಯಾಗು. ಭರತ, ಅಣ್ಣನ ಮಾತಿಗೆ ಪ್ರತಿಯಾಡಬೇಡ. ಅಣ್ಣನ ಅಭಿಮತವೇ ನನ್ನ ಅಭಿಮತ. ಹಾಗಾದರೆ ನನ್ನ ನಿರ್ಧಾರವನ್ನು ಕೇಳಿ. ಶ್ರೀರಾಮಚಂದ್ರನು ವನವಾಸಿಯಾಗಿರುವ ತನಕ ನಾನು ವನವಾಸಿಯಾಗಿರುವೆನು. ಕಠಿಣ ವ್ರತೋಪಾಸಗಳಿಂದ ಈ ದೇಹವನ್ನು ದಂಡಿಸುವೆನು. ತಾಯಿ ಮಾಡಿದ ಅಪರಾಧಗಳಿಗೆ ಮಗನಿಗೆ ಇದೇ ಪ್ರಾಯಶ್ಚಿತ್ತ. ಭರತ, ಇದರಿಂದ ತಂದೆಯ ವಾಗ್ದಾನವು ನೆರವೇರಿದಂತಾಗುವುದೇ? ರಾಜ್ಯ ಶಾಸನ, ಪ್ರಜಾಪಾಲನೆ ಇದೀಗ ನಿನ್ನ ಕರ್ತವ್ಯ.
ಅಯೋಧ್ಯ ರಾಜ್ಯಲಕ್ಷ್ಮಿಯನ್ನು ಅನಾಥೆಯನ್ನಾಗಿ ಮಾಡಬೇಡ. ಹೋಗು, ಮೊದಲು ಅಯೋಧ್ಯಾಧಿಪತಿಯಾಗು. ಅಣ್ಣ, ಅಯೋಧ್ಯಾಧಿಪತಿ ನೀನಣ್ಣ, ನೀನು, ನಾನಲ್ಲ. ಅಣ್ಣ, ನೀವು 14 ವರ್ಷ ವನವಾಸ ಮುಗಿದ ಮಾರನೆಯ ದಿನ ಅಯೋಧ್ಯೆಗೆ ಬಾರದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುವುದು ಸತ್ಯ ಸತ್ಯ. ಭರತ, ಹೌದಣ್ಣ, ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡಣ್ಣ. ಅವುಗಳನ್ನು ನಂದಿಗ್ರಾಮದಲ್ಲಿ ಪಟ್ಟವನ್ನು ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯ ನೋಡಿಕೊಳ್ಳುವೆನು. ಭರತ ಶತ್ರುಘ್ನರೇ, ನೀವು ನನ್ನ ಸಹಜಾತರು. ನಿಮ್ಮನ್ನು ಅನುದರನ್ನಾಗಿ ಪಡೆದವನು ನಾನಲ್ಲವೇ ಪರಮಧನ್ಯನು. ಇದೋ ಈ ಪಾದುಕೆಗಳನ್ನು ದಯಪಾಲಿಸುವೆನು. ತನ್ನ ಹೋಗಿ ಬರ್ತೇವಣ್ಣ, ಹೋಗಿ ಬರ್ತೇವೆ. ಶುಭವಾಗಲಿ, ಹೋಗಿ ಬನ್ನಿ. ತನ್ನೊಡಲ ತಾಪವನ್ನು ತಡೆ ಹಿಡಿದು ತವಕದಿಂದೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾರ್ಚನೆ ಮಾಡಿದ, ಪರಮ ಜಪ ತಪ ಪುಣ್ಯ ಪಾದಾರ್ಚನೆ ಮಾಡಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ಸಹಜರಂ ಶ್ರೀರಾಮ ಸಹಜರಾಗಿ ಜನಿಸಿ, ಸಹಜರಂ ಶ್ರೀರಾಮ ಸಹಜರಾಗಿ ಜನಿಸಿ, ಸಹಕರಿಸಿದೆ ಮಗೆ ಭಾಗ್ಯವಿಲ್ಲ. ಕಾಡು ಮರವನ್ನು ಕಡಿದು ಖಾಲಿ ನಿಂತುಳಿದು ಪಾಡುಪಡುತ್ತಿದ್ದರು. ನಾಡಿಗೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಎಮಗಿಲ್ಲ, ಅನ್ಯರಿಗಿಲ್ಲ. ಜಗದಿ ಜಗದಿ ಸಹೋದರ ಶತ್ರುಘ್ನ, ಅಣ್ಣ, ಇದೋ ಈ ಪಾದುಕೆಗಳನ್ನು ತಲೆ ಮೇಲಿಟ್ಟುಕೊಂಡು ಅಣ್ಣನಿಗೆ ಪ್ರದಕ್ಷಿಣೆಯನ್ನು ಹಾಕಿ ನಾವಿನ್ನು ಹೊರಡೋಣ. ಆಗುವುದು ಅಣ್ಣ. ನೀಲ ಮೇಘ ಶ್ಯಾಮ ಹೇ ಪರಂಧಾಮ, ಎಷ್ಟು ಚಂದ ನಿನ್ನ ಈ ದಿವ್ಯ ನಾಮ. ನೀಲ ಮೇಘ ಶ್ಯಾಮ ಹೇ ಪರಂಧಾಮ, ಎಷ್ಟು ಚಂದ ನಿನ್ನ ಈ ದಿವ್ಯ ನಾಮ. ಆನಂದ ರಾಮ ಹೇ ಕಲಿ ಭೀಮ, ಆನಂದ ರಾಮ ಹೇ ಕಲಿ ಭೀಮ, ನಿನ್ನ ಕುಲ ಸೋಮ ಪ್ರಭು ರಘುರಾಮ. ನಿನ್ನ ಕುಲ ಸೋಮ ಪ್ರಭು ರಘುರಾಮ. ನೀಲ ಮೇಘ ಶ್ಯಾಮ ಹೇ ಪರಂಧಾಮ, ಎಷ್ಟು ಚಂದವನ್ನ ಈ ದಿವ್ಯ ನಾಮ. ರಾಮ
ಅಣ್ಣ ನೋಡಿದೆಯಾ ಭರತನ ಪಾತ್ರವಾತ್ಸಲ್ಯವನ್ನು? ಅಣ್ಣ, ನಾನು ತಪ್ಪಾಗಿ ತಿಳಿದಿದ್ದನು, ನನ್ನನ್ನು ಕ್ಷಮಿಸು ಅಣ್ಣ. ಲಕ್ಷ್ಮಣ, ಈ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಬಂದು ಪದೇ ಪದೇ ನಮ್ಮನ್ನು ಕಾಡುವರು. ಆದ ಕಾರಣ ದಂಡಕಾರ್ಯವನ್ನು ಕುರಿತು ಪ್ರಯಾಣವನ್ನು ಮಾಡೋಣ. ಆಗಬಹುದು ಅಣ್ಣ. ಯತ ನೋಡೆ ಹತ್ತ ಲತೆಗಳು ಸೀತಾ ಯತ ನೋಡೆ ಹತ್ತ ಲತೆಗಳು ಚಿತ್ತಕ್ಕೆ ಉದಬೇಕು ಯತ ನೋಡೆ ಹತ್ತ ಲತೆಗಳು ಸೀತಾ ಚಿತ್ತದಾರಿಯ ನೋಡಲ ಮಮ್ಮ ಸೀತಾ ಚಿತ್ತದಾರಿಯ ನೋಡಲ ಮಮ್ಮ ಸೀತಾ ಜಾನಕಿ ಮನೋರರೆ ಚಿತ್ತದಾರಿಯ ನೋಡಲ ಮಮ್ಮ ಚಿತ್ತದಾರಿಯ ನೋಡಲ ಮಮ್ಮ ಚಿತ್ತದಾರಿಯ ನೋಡಲ ಮಮ್ಮ ಚಿತ್ತ ಜಾರಿಯ ನೋಡಲ ನಮ್ಮ ಚಿತ್ತಕ್ಕೆ ಬರಬೇಕು ಉಸುತೆ ನೋಡೆ ಜೀವನಾಳಿ ಮೆರವ ಸೋಬಾಗಿ ಉಸುತೆ ನೋಡೆ ಜೀವನಾಳಿ ಮೆರವ ಸೋಬಾಗಿದ ಯತ ನೋಡೆ ಆತ್ಮ ಲತೆಗಳು ಸೀತಾ ರಾಣಿ ಈ ವನವನ್ನು ನೋಡು. ಗಿಳಿ ಕೋಗಿಲೆ ಅಂಶ ಪಾರಿವಾಳವು ಎಷ್ಟೊಂದು ಮಧುರವಾಗಿ ಆಟವಾಡುತ್ತಿರುವವು. ನಿಜ ಸ್ವಾಮಿ, ನಿಮ್ಮ ಮಾತು ಸತ್ಯ. ಸೀತಾ, ನನ್ನ ಮನಸ್ಸಿಗೂ ಬಹಳ ಸಂತೋಷವಾಗಿರುವುದು. ಆ, ಲಕ್ಷ್ಮಣ, ಅಣ್ಣ, ಈ ವನವನ್ನು ನೋಡು, ಎಷ್ಟೊಂದು ಸುಂದರವಾಗಿರುವುದು. ಈ ಸ್ಥಳವು ನಾವು ವಾಸ ಮಾಡಲು ಯೋಗ್ಯಕರವಾಗಿರುವುದು. ಇಲ್ಲೊಂದು ಪರ್ಣಶಾಲೆಯನ್ನು ನಿರ್ಮಿಸು. ಅಣ್ಣ, ಅಲ್ಲಿ ಕಾಣುವ 5 ಆಲದ ಮರಗಳನ್ನು ಸೇರಿಸಿ ಪಂಚವಟಿ ಎಂಬ ಆಶ್ರಮವನ್ನು ನಿರ್ಮಿಸುವೆನು. ನೋಡು ಅಣ್ಣ. ಲಕ್ಷ್ಮಣ, ಈ ಪರ್ಣಮಂದಿರವನ್ನು ಎಷ್ಟೊಂದು ಸುಂದರವಾಗಿರಿಸಿರುವೆ. ಅಣ್ಣ, ನಾನೀಗಲೇ ಹೋಗಿ ಫಲಗಳನ್ನು ತರುವೆನು. ಲಕ್ಷ್ಮಣ, ನೀನು ಹೋಗಿ ಬಾ. ಸೀತಾ, ಸ್ವಾಮಿ. ಲಕ್ಷ್ಮಣನು ಈ ಪರ್ಣಮಂದಿರವನ್ನು ಎಷ್ಟೊಂದು ಸುಂದರವಾಗಿರಿಸಿರುವನು. ತುಂಬಾ ನಾವಿನ್ನು ಸುಂದರವಾಗಿದೆ. ಪರ್ಣಮಂದಿರವನ್ನು ಸೇರೋಣ. ಹಾಗೆ ಓಹೋ, ಯಾವುದು ಆಯುಧವು ಮೇಲಿನಿಂದ ಮೇಘದಿಂದ ಬರುತ್ತಿರುವುದು. ಬರಲಿ, ಆ ಆಯುಧವನ್ನು ಹಿಡಿದುಕೊಳ್ಳುವೆನು. ಇದರ ಸಾಮರ್ಥ್ಯವನ್ನು ತಿಳಿಯಲು ಅಲ್ಲಿ ಕಾಣುವ ಬಿದಿರಿಂಡಿಲನ್ನು ಛೇದಿಸುವೆನು. ಆ ಬಿದಿರಿಂಡಲನ್ನು ಛೇದಿಸಿದ ಮಾತ್ರಕ್ಕೆ ಆ ಶಂಕರ ಎಂದು ಕೂಗಿದಂತಾಯಿತು. ಈ ವಿಚಾರವನ್ನು ಈಗಲೇ ಅಣ್ಣನ ಸಂಗಡ ತಿಳಿಸುವೆನು. ಕೊಳ್ಳಿ ಈ ಫಲಗಳನ್ನು. ಬಡವರಾದ ಲಕ್ಷ್ಮಣ, ಈ ಕಟ್ಗೆ ಯಾವುದು ಲಕ್ಷ್ಮಣ? ಅಣ್ಣ, ಅಲ್ಲಿ ಕಾಣುವ ಬಿದಿರಿಂಡಲನ್ನು ಛೇದಿಸಿದನು. ಆ ಬಿದಿರಿಂಡಲನ್ನು ಛೇದಿಸುವ ಮಾತ್ರಕ್ಕೆ ಆ ಶಂಕರ ಎಂದು ಕೂಗಿದಂತಾಯಿತು. ಲಕ್ಷ್ಮಣ,
ಆತನು ಋಷಿಯಲ್ಲ, ದಾನವನು. ನಿನ್ನ ಕೈಗೆ ಸಿಕ್ಕಿದ ಖಡ್ಗವು ಆತನ ಕೈಗೆ ಸಿಕ್ಕಿದರೆ ನಮ್ಮನ್ನೇ ಕೊಲ್ಲುತ್ತಿದ್ದನೋ ಏನೋ. ಈ ಕಾಡಿನಲ್ಲಿ ಜೋಪಾನವಾಗಿ ಸಂಚರಿಸಬೇಕು ಲಕ್ಷ್ಮಣ. ಆಗಬಹುದು ಅಣ್ಣ.